ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವೇನು ಮಾಡೋಣಪ್ಪ ಅಂದರೆ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 4ರ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 4ರ ಉತ್ತರಗಳು ನೋಡ್ತಾ ಹೋಗೋಣ. ಅದರಲ್ಲಿ ಭಾಗ ಎ ಭೌತ ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದಂತಹ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ಏನು ಮಾಡಿದ್ದೀವಪ್ಪ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಅಭ್ಯಾಸ ಮಾಡಿದ್ದೀವಿ. ಇದು 4ನೇ ಪ್ರಶ್ನೆ ಪತ್ರಿಕೆ. ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮ್ಮ 2025ನೇ ಪರೀಕ್ಷೆಗೆ SSLC ಪರೀಕ್ಷೆಗೆ ತುಂಬ ಮುಖ್ಯವಾಗ್ತವೆ. ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮ್ಗೆ ಬರದೇ ಇರೋದು ಏನೂ ಉಳಿಬಾರ್ದು, ಅಂದರೆ ನಿಮ್ಮ ಸ್ಕೋರ್ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ ಫಸ್ಟ್ ಏನಪ್ಪ ಅಂದರೆ ಫಸ್ಟ್ ಮೇನು 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತೇಳಿ 1 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪ್ರಶ್ನೆ 1, ದರ್ಪಣವೊಂದರಿಂದ ಉಂಟಾಗುವ ಪ್ರತಿಬಿಂಬ ವರ್ಧನೆಯು -1.73 ಆಗಿದೆ. ಪ್ರತಿಬಿಂಬದ ಸ್ವಭಾವ. ಹೌದಾ? ಏನು ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆ 1ಕ್ಕಿಂತ ಹೆಚ್ಚೈತಿ, ಆದರೆ ಏನು ಪ್ರಧಾನ ಅಕ್ಷದ ಕೆಳಗಿದೆ, ತಲೆ ಕೆಳಗಾಗಿದೆ ಅಂದರೆ ಅದು ಸತ್ಯ ಪ್ರತಿಬಿಂಬ ಬರ್ತದೆ. ಹೌದಾ? ಹಾಗಾದರೆ ಸತ್ಯ ಮತ್ತು ದೊಡ್ಡದು ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 2, ವ್ಯಕ್ತಿಯೊಬ್ಬನಿಗೆ ಕಣ್ಣು ಮುಂದೆ 40 ಸೆಂಟಿಮೀಟರ್ನಿಂದ 80 ಸೆಂಟಿಮೀಟರ್ವರೆಗಿನ ದೂರದಲ್ಲಿರುವ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣುತ್ತವೆ. ಈ ದೃಷ್ಟಿದೋಷ ಮತ್ತು ದೋಷದ ಪರಿಹಾರ ಏನಪ್ಪ ಅಂದರೆ 40ರಿಂದ 80 ಸೆಂಟಿಮೀಟರ್ ಅಂದರೆ 25 ಸೆಂಟಿಮೀಟರ್ ದೂರದಲ್ಲಿರುವಂಥ ವಸ್ತುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ. ಹೌದಾ? ಹಂಗಾರೆ ಅದು ಸಮೀಪ ದೃಷ್ಟಿದೋಷ. ಹೌದಾ? ಸೂಕ್ತ ನಿಮ್ನ ಮಸೂರ ಬಳಸೋದ್ರ ಮೂಲಕ ನಾವು ಏನು ಮಾಡ್ಬೋದು ಅಂದರೆ ಈ ದೃಷ್ಟಿದೋಷವನ್ನು ಸರಿಪಡಿಸ್ಬೋದು. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ. ಪ್ರೆಸ್ಬಯೋಫಿಯಾದಲ್ಲಿ ಏನಾಗ್ತದಪ್ಪ ಅಂದರೆ ನಾವು ದ್ವಿಸಂಗಮ ಮಸೂರವನ್ನು ಬಳಸ್ತೀವಿ. ಆದರೆ ವಯಸ್ಸಾದವರಲ್ಲಿ ಮಸೂರ ತನ್ನ ಸ್ಥಿತಿಸ್ಥಾಪಕತ್ವ ಕಳೆದುಕೊಳ್ಳೋದ್ರಿಂದ ಅಥವಾ ಸಿಲಿಯರಿ ಸ್ನಾಯುಗಳು ವ್ಯಾಕೋಚನೆ ಮತ್ತು ಸಂಕೋಚನೆಯನ್ನು ಉಂಟು ಮಾಡದೇ ಇರೋದ್ರಿಂದ ಈ ಸಮಸ್ಯೆ ಉಂಟಾಗ್ತದೆ. ಯಾವುದು? ಪ್ರೆಸ್ಬಯೋಫಿಯಾ. ಆಮೇಲೆ ದೂರದೃಷ್ಟಿದೋಷ ಏನಪ್ಪ ಅಂದರೆ ಅತಿ ಹತ್ತಿರದ 25 ಸೆಂಟಿಮೀಟರ್ಗಿಂತ ಹತ್ತಿರ ಅಂದರೆ 25 ಸೆಂಟಿಮೀಟರಲ್ಲಿರುವಂಥ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸದೇ ಇದ್ದರೆ ಅಲ್ಲೇನು ಮಾಡ್ತೀವಿ ಅಂದರೆ ಪಿನ ಮಸೂರ ಬಳಸ್ತೀವಿ. ಡೆಫಿನಿಷನ್ ಉಲ್ಟಾ ಇದೆ ಅಂತ ನಿಮ್ಗೆ ಗುರುತಿದೆ. ದೂರದೃಷ್ಟಿದ್ದು ಹತ್ತಿರದ ವಸ್ತುಗಳು ಚೆನ್ನಾಗಿ ಕಾಣೋದಿಲ್ಲ, ಆಮೇಲೆ ಸಮೀಪ ದೃಷ್ಟಿದೋಷದ್ದು ದೂರದ ವಸ್ತುಗಳು ಸರಿಯಾಗಿ ಗೋಚರಿಸೋದಿಲ್ಲ. ಇನ್ನು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಕ್ಯಾಟರಾಕ್ಟಲ್ಲಿ ಹೌದಾ ಏನು ಮಾಡ್ತೀವಿ ಅಂದರೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 3, ಬಿಳಿಯ ಬೆಳಕಿನ ಪುಂಜವೊಂದನ್ನು ಎ ಮತ್ತು ಬಿ ಎಂಬ 2 ಪಾರದರ್ಶಕ ಮಾಧ್ಯಮಗಳ ಮೂಲಕ ಹಾಯಿಸಲಾಗಿದೆ. 4 ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ನೀಲಿ ಮತ್ತು 8 ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ಬಿಳಿಯಾಗಿದೆ. ಈ ವಿದ್ಯಮಾನಕ್ಕೆ ಕೆಳಗಿನಂತೆ ಸರಿಯಾದ ಹೇಳಿಕೆ ಅಂದರೆ ಎ ಮಾಧ್ಯಮದ ಕಣಗಳ ಗಾತ್ರವು 8 ಮಾಧ್ಯಮಗಳ ಕಣಗಳ ಗಾತ್ರಕ್ಕಿಂತ ಹೆಚ್ಚಾಗಿದೆ. ಬಿ ಮಾಧ್ಯಮದ ಕಣಗಳ ಗಾತ್ರವು ಎ ಮಾಧ್ಯಮದ ಕಣಗಳ ಗಾತ್ರಕ್ಕಿಂತ ಹೆಚ್ಚಾಗಿದೆ. ಎ ಮತ್ತು ಬಿ 2 ಮಾಧ್ಯಮಗಳ ಕಣಗಳ ಗಾತ್ರ ಸಮನಾಗಿದೆ. ಇದು ಸಾಧ್ಯ ಇಲ್ಲ. ಎರಡೂ ಸಮನಾಗಿತ್ತಂದರೆ ಅಲ್ಲಿ ವಕ್ರೀಭವನನೇ ಉಂಟಾಗೋದಿಲ್ಲ. ಆಮೇಲೆ ಡಿ ಏನು ಕೇಳಿದಾರಪ್ಪ ಅಂದರೆ ಎ ಮತ್ತು ಬಿ 2 ಮಾಧ್ಯಮಗಳ ಸಾಂದ್ರತೆಯು ಸಮನಾಗಿದೆ. ಇಲ್ಲ, ಇದು ಸಾಧ್ಯ ಆಗೋದಿಲ್ಲ. ಹಾಗಾದರೆ 3, 4 ತೆಗೆದು ಹಾಕಿಬಿಟ್ಟು 1 ಮತ್ತು 2ರಲ್ಲಿ ಆನ್ಸರ್ ಬರಬೇಕು. ಹಾಗಾದರೆ ಏನಪ್ಪ ಅಂದರೆ ಬಿ ಮಾಧ್ಯಮದ ಕಣಗಳ ಗಾತ್ರವು ಎ ಮಾಧ್ಯಮದ ಕಣಗಳ ಗಾತ್ರಕ್ಕಿಂತ ಏನಪ್ಪ ಅಂದರೆ ಹೆಚ್ಚಾಗಿದೆ. ಯಾಕಪ್ಪ ಅಂದರೆ ಲಂಬದಿಂದ ದೂರ, ಲಂಬದ ಹತ್ತಿರ ಲಂಬದ ದೂರ ಅಂತ ಕಾನ್ಸೆಪ್ಟ್ ಏನು ಅಭ್ಯಾಸ ಮಾಡಿದ್ವಲ್ಲ ಅದು ಅಪ್ಲೈ ಆಗ್ತದೆ ಇಲ್ಲಿ. ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ವಿದ್ಯುತ್ ಮಂಡಲದಲ್ಲಿನ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಗಳು ಮತ್ತು ರಿಯೋಸ್ಟ್ಯಾಟ್ಗಳ ಚಿಹ್ನೆ. ಹೌದಾ? ಸೇರ್ಪಡೆ ಇಲ್ಲದ ನೋಡಿರಿ, ಸೇರ್ಪಡೆ ಇದ್ದರೆ ಹಿಂಗೆ ಪಾಯಿಂಟ್ ಇರ್ತದೆ, ಇದು ಸೇರ್ಪಡೆ. ಇದೇನಪ್ಪ ಅಂದರೆ ಸೇರ್ಪಡೆ ಇಲ್ಲದ. ಹೌದಾ? ಆಮೇಲೆ ರಿಯೋಸ್ಟ್ಯಾಟ್ದಂತೂ ಹೇಳಿದ್ದೀನಿ, ನೀವು ಏನು ಮಾಡ್ಬೋದಪ್ಪ ಅಂದರೆ ಹಿಂಗೂ ತೋರಿಸ್ಬೋದು ಅಥವಾ ಹಿಂಗೂ ತೋರಿಸ್ಬೋದು. ಪ್ರಶ್ನೆ 5, ಒಂದು ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕವು 1ಕ್ಕಿಂತ ಕಡಿಮೆ ಇರಲು ಸಾಧ್ಯವಿಲ್ಲ. ಈ ಹೇಳಿಕೆಯನ್ನು ಸಮರ್ಥಿಸಿ. ಗಾಳಿ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ n = 0.0003 ಆಗಿರುವುದರಿಂದ
ಗಾಳಿ ಮಾಧ್ಯಮಕ್ಕಿಂತ ಕಡಿಮೆ ವಕ್ರೀಭವನ ಸೂಚ್ಯಂಕ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗಾಳಿ ಮಾಧ್ಯಮದಿಂದ ಬೇರೆ ಯಾವುದೇ ಮಾಧ್ಯಮ ತೆಗೆದುಕೊಂಡ್ರೆ ಅದರ ವಕ್ರೀಭವನ ಸೂಚ್ಯಂಕ ಹೆಚ್ಚಾಗಿರ್ತದೆ. ಹಂಗಾರೆ ಅದು 1ಕ್ಕಿಂತ ಕಡಿಮೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಖ್ಯ ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕಕ್ಕೆ. ಪ್ರಶ್ನೆ 6, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಮೊದಲನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ. ಇದು IMP, ಯಾಕಂದರೆ ಹಿಂದಿನ ಒಂದು 5-6 ಎಕ್ಸಾಮ್ಗಳಲ್ಲಾದರೂ ಈ ಕ್ವಶನ್ ಪೇಪರ್ ರಿಪೀಟ್ ಆಗಿದೆ. ಇದು 5-6 ಕ್ವಶನ್ ಪೇಪರ್ಗಳಲ್ಲಿ ಈ ಕ್ವಶನ್ ಏನಾಗಿದೆಯಪ್ಪ ಅಂದರೆ ರಿಪೀಟ್ ಆಗಿದೆ. ಇನ್ನು 2ನೇ ನಿಯಮ, ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದಂತಹ ಲಂಬ, ಈ ಮೂರೂ ಕೂಡ ಏನಪ್ಪ ಅಂದರೆ ಒಂದೇ ಸಮತಲದಲ್ಲಿರ್ತಾವೆ. ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ ಕೇಳಿದ್ದಾರೆ. ಮೇಲಿನ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಮೇಲಿನ ಪ್ರಶ್ನೆಗೆ ಉತ್ತರ ಉತ್ತರಿಸ್ಬೋದು, ಅಥವಾ ಕೆಳಗಿನ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸ್ಬೋದು. ಮಸೂರದ ಸಾಮರ್ಥ್ಯ ಎಂದರೇನು? ಇದರ SI ಏಕಮಾನ ಬರೆಯಿರಿ. ಮಸೂರದ ಮೂಲಕ ಬೆಳಕಿನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವಂಥ ಮಟ್ಟವನ್ನು ಮಸೂರದ ಸಾಮರ್ಥ್ಯ, ಹೌದಾ. ಆಮೇಲೆ ಇದರ SI ಮಾನ ಡಯಾಪ್ಟರ್. ಇದರ SI ಮಾನ ಏನು? ಡಯಾಪ್ಟರ್. ಅಥವಾ ಮಸೂರದ ಸಂಗಮ ದೂರಕ್ಕೂ ಮತ್ತು ಮಸೂರದ ವರ್ಧನೆಗೂ ಮಸೂರದ ಸಂಗಮ ದೂರದ ವಿಲೋಮಾನುಪಾತವನ್ನೇ ನಾವು ಮಸೂರದ ಸಾಮರ್ಥ್ಯ ಅಂತಲೂ ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 7, ವಿದ್ಯುತ್ ಕಾಂತವನ್ನು ತಯಾರಿಸುವ ವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅವಾಹಕ ಹೊದಿಕೆ ಇರುವಂಥ ಇನ್ಸುಲೇಟೆಡ್ ಇರುವಂಥ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲನಾಯ್ಡ್ ಅಂತ ಕರೀತಾರೆ. ಸೊಲನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ಕಾಂತವನ್ನಾಗಿಸಲು ಉಪಯೋಗಿಸ್ಬೋದು. ಈ ರೀತಿ ಉಂಟಾದ ಕಾಂತವನ್ನು ವಿದ್ಯುತ್ ಕಾಂತ ಅಂತ ಕರಿತೀವಿ. 2 ಅಂಕಕ್ಕೆ ಕೇಳಿದ್ದಾರೆ. ಈ ಪ್ರಶ್ನೆಯನ್ನಾದರೂ ಉತ್ತರಿಸ್ಬೋದು, ಅಥವಾ ಇದರ ಕೆಳಗಿನ ಅಥವಾ ಪ್ರಶ್ನೆಯನ್ನು ಕೇಳಿದರೆ ಅದನ್ನಾದರೂ ಉತ್ತರಿಸ್ಬೋದು. ವಾಹಕ ತಂತಿಯ ಸುರುಳಿಯೊಂದರಿಂದ ಉಂಟಾದ ಕಾಂತಕ್ಷೇತ್ರದ ಪ್ರಬಲತೆಯನ್ನು ಹೇಗೆ ಹೆಚ್ಚಿಸಬಹುದು ವಿವರಿಸಿ. ನೇರ ವಾಹಕದ ತಂತಿಯನ್ನು ಸುರುಳಿ ಆಕಾರದಲ್ಲಿ ಬಾಗಿಸಿ ವಿದ್ಯುತ್ತನ್ನು ಹರಿಸಿದಾಗ ಕಾಂತೀಯ ಬಲರೇಖೆಗಳನ್ನು ಕಾಣಬಹುದು. ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸಿದಾಗ ಕಾಂತಕ್ಷೇತ್ರದ ತೀವ್ರತೆಯು ಹೆಚ್ಚುತ್ತದೆ. ಇನ್ನು ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದ ಪರಿಣಾಮವನ್ನು ಹೆಚ್ಚಿಸಿದಾಗ ಕಾಂತಕ್ಷೇತ್ರದ ತೀವ್ರತೆ ಹೆಚ್ಚುತ್ತದೆ. ಸುರುಳಿಯ ವ್ಯಾಸವನ್ನು ಹೆಚ್ಚಿಸುವುದು. ಇನ್ನು ಮುಖ್ಯ ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 3 ಅಂಕದ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ, ಒಟ್ಟು 9 ಅಂಕಕ್ಕೆ. ಹಾಗಾದರೆ 8ನೇ ಪ್ರಶ್ನೆ, ಕಾಂತಕ್ಷೇತ್ರ ಎಂದರೇನು? ಕಾಂತೀಯ ಬಲರೇಖೆಗಳ ಯಾವುದಾದ್ರೂ 4 ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳ ಬಲದ ಪ್ರಭಾವವಿರುವ ಪ್ರದೇಶವೇ ಕಾಂತಕ್ಷೇತ್ರ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಧ್ರುವಗಳಲ್ಲಿ ಅಧಿಕವಾಗಿರ್ತದೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಏಕೆಂದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳನ್ನು ಸೂಚಿಸಲಿಕ್ಕೆ ಸಾಧ್ಯ ಇಲ್ಲ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿದ್ದಾವೆ. ಕಾಂತದಿಂದ ದೂರ ಸರಿದಂತೆ ಅವುಗಳಲ್ಲಿನ ಆಕರ್ಷಣ ಬಲ ಕಡಿಮೆಯಾಗ್ತದೆ. ಹೌದು, ಮೇಲಿನ ಪ್ರಶ್ನೆ ಆದರೂ 3 ಅಂಕಕ್ಕೆ ಉತ್ತರಿಸ್ಬೋದು, ಅಥವಾ ಕೆಳಗಿನ ಅಥವಾ ಪ್ರಶ್ನೆ ಕೇಳಿದರೆ ಅದನ್ನಾದರೂ ಉತ್ತರಿಸ್ಬೋದು. ಋಸ್ವಮಂಡಲ ಎಂದರೇನು? ಋಸ್ವಮಂಡಲದಿಂದ ಸಂಭವಿಸಬಹುದಾದ ತೊಂದರೆಗಳನ್ನು ತಡೆಗಟ್ಟಲು ಅನುಸರಿಸಬಹುದಾದ ಯಾವುದಾದ್ರೂ 2 ಕ್ರಮಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ಋಸ್ವಮಂಡಲ ಓವರ್ಲೋಡ್ ಉಂಟಾದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ತಟ್ಟನೆ ಬಹಳ ಹೆಚ್ಚಾಗಿ ಬಿಡುವುದನ್ನು ಋಸ್ವಮಂಡಲ ಎನ್ನುವರು. ಅಥವಾ ಸಜೀವ ಮತ್ತು ತಟಸ್ಥ ತಂತಿಗಳ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ತಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನು ಋಸ್ವಮಂಡಲ ಎನ್ನುವರು. ಹಾಗಾದರೆ ಋಸ್ವಮಂಡಲದಿಂದ ಸಂಭವಿಸಬಹುದಾದ ತೊಂದರೆಗಳನ್ನು ತಡೆಗಟ್ಟಲು ಅನುಸರಿಸಬಹುದಾದ ಕ್ರಮಗಳನ್ನು ಕೇಳಿದ್ದಾರೆ. ವಿದ್ಯುತ್ ಉಪಕರಣದ ಸಾಮರ್ಥ್ಯ ಮನೆಯ ಮಂಡಲದ ರೇಟಿಂಗ್ಗೆ ಹೊಂದುವಂತಿರಬೇಕು. ಮಂಡಲಕ್ಕೆ ಭೂಸಂಪರ್ಕ ತಂತಿಯ ವ್ಯವಸ್ಥೆ ಕಲ್ಪಿಸಬೇಕು. ಪ್ರತಿಯೊಂದು ಉಪಕರಣವು ಸಮಾನ ವಿಭಾಂತರ ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾಂತರವಾಗಿ ಜೋಡಿಸಲ್ಪಟ್ಟಿರಬೇಕು. ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯಿಂದ ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವಂಥ ಫ್ಯೂಸನ್ನು ಬಳಸಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು. ಹೌದಾ? ಇನ್ನು ಪ್ರಶ್ನೆ 9, ಪಿನ ಮಸೂರವೊಂದರ F1 ಮತ್ತು 2F1ಗಳ ನಡುವೆ ವಸ್ತುವೊಂದನ್ನು ಇರಿಸಿದೆ. ಉಂಟಾದ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಇದೇನಪ್ಪ ಅಂದರೆ ಪ್ರಧಾನ ಅಕ್ಷ, ದ್ವಿತೀಯ ಕೇಂದ್ರ, ಹೌದಾ, ಪ್ರಧಾನ ಸಂಗಮ ದೂರದ 2ರಷ್ಟು. ಹೌದಾ, ಇದನ್ನು 2F1 ಮತ್ತು F1 ಅಂತ ತಗೋತೀವಿ, ಇದನ್ನು F2 ಮತ್ತು 2F2 ಅಂತ ತಗೋತೀವಿ. ಹಾಗಾದ್ರೆ ವಸ್ತುವನ್ನು ಎಲ್ಲಿ ಇಡಿಸಿದೀವಪ್ಪ ಅಂದರೆ 2F1 ಮತ್ತು F1ಗಳ ನಡುವೆ ಇಡಿಸಿದ್ದೀವಿ.
ಒಂದು ರೇಖೆ ವಸ್ತುವಿನಿಂದ ಹೊರಟಂಥ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದೆ. ಯಾವ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದೋ ಅದು ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದೆ. ಇನ್ನೊಂದು ಬೆಳಕಿನ ಕಿರಣ ದ್ಯುತಿ ಕೇಂದ್ರದ ಮೂಲಕ ಹಾಯ್ತದೆ. ಎರಡೂ ಬೆಳಕಿನ ಕಿರಣಗಳು ಎಲ್ಲಿ ಸೇರ್ತಾವಲ್ಲ ಅಲ್ಲಿ ಪ್ರತಿಬಿಂಬ ಉಂಟಾಗ್ತದೆ. ಇದು ವಸ್ತು ಎ ಬಿ ಆದರೆ ಪ್ರತಿಬಿಂಬ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ತಲೆ ಕೆಳಗಾಗಿದೆ. ಹೌದಾ? ಹಾಗಾದ್ರೆ ಪ್ರತಿಬಿಂಬದ ಸ್ಥಾನ 2F2ನಿಂದ ಆಚೆಗೆ ವಸ್ತುವನ್ನು ಎಲ್ಲಿಟ್ಟಿದ್ದೀವಿ, F1 ಮತ್ತು 2F1ಗಳ ನಡುವೆ ಇಟ್ಟಿದ್ದೀವಿ. ಅದರ ಪ್ರತಿಬಿಂಬ ಎಲ್ಲಿ ಉಂಟಾಗೈತಿ, 2F2ನಿಂದ ಆಚೆಗೆ ಉಂಟಾಗೈತಿ. ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ದೊಡ್ಡ ಗಾತ್ರ. ಪ್ರತಿಬಿಂಬದ ಸ್ವಭಾವ ಏನಪ್ಪ ಅಂದರೆ ಎರಡೂ ಬೆಳಕಿನ ಕಿರಣಗಳು ನಿಜವಾಗಿ ಸೇರ್ತಾ ಇದ್ದಾವೆ ಅಂದರೆ ಸತ್ಯ ಪ್ರತಿಬಿಂಬಗಳೆಲ್ಲ ತಲೆ ಕೆಳಗಾದ ಪ್ರತಿಬಿಂಬಗಳಾಗಿರ್ತವೆ. ಇನ್ನು ಪ್ರಶ್ನೆ 10, 2 ಮೀಟರ್ ಉದ್ದದ ಲೋಹದ ತಂತಿಯ ರೋಧವು 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 28 ಓಮ್ ಆಗಿದೆ. ಆ ತಂತಿಯ ವ್ಯಾಸವು 0.04 mm ಆದರೆ ಆಗ ಅದೇ ತಾಪದಲ್ಲಿ ಲೋಹದ ರೋಧಶೀಲತೆ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರದೊಂದು ಲೆಕ್ಕನ ಬಿಡಿಸಿದ್ದೀನಿ ನಾನು. R = 20 ಓಮ್ ಕೊಟ್ಟಾರ. ಆಮೇಲೆ ವ್ಯಾಸ D = 0.04 ಮಿಲಿಮೀಟರ್ಸ್ ಅಂತ ಕೊಟ್ಟಾರ. ಹಂಗಾರೆ ಅದನ್ನು ನಾವು ಏನು ಮಾಡ್ಬೋದು ಅಂದರೆ D = 0.04 × 10⁻⁻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 ⁻
ರೋಧಶೀಲತೆ ರೋ ಕಂಡುಹಿಡಿಬೇಕು. ಆಮೇಲೆ ಡಿಯನ್ನು ಏನು ಮಾಡ್ಕೋಬೋದಪ್ಪ ಅಂದರೆ 4 × 10⁻0.4 0.04 × 10⁻³ ಮೀಟರ್ಸ್ ಇತ್ತಲ್ಲ, ಅದನ್ನು D = 4 × 10⁻⁵ ಹೌದಾ ಮಾಡ್ಕೋಬೋದು. ಹಾಗಾದರೆ ರೋ RA/L, ಅದನ್ನು R πd² / 4L ಅಂತ ಬರೀಬೋದು. ಹಾಗಾದರೆ ಆರ್ ಎಷ್ಟಿದೆ 28 Ω, π 22/7 ಇದೆ. ಆಮೇಲೆ ಡಿ ಅಂತೂ ನಮ್ಗೆ ಗೊತ್ತಿದೆ 4 × 10⁻⁵² ಆಮೇಲೆ 4L ಏನಿದೆಯಲ್ಲ ಲೆಂತ್ ಆಫ್ ದ ವೈರ್ ಎಷ್ಟು ಮೀಟರ್ ಇದೆ 2 ಮೀಟರ್ ಇದೆ, 4 × 2 ಮೀಟರ್ಸ್ ಮಾಡಬೇಕು. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ 11 × 4² 16, ಆಮೇಲೆ 10⁻⁻10 ಆಗ್ತದೆ. 5 ಇದ್ದಿದ್ದು 10 ಆಗ್ತದೆ. ಹಾಗಾದರೆ ಏನಪ್ಪ ಅಂದರೆ 11ಗೂ 16ಗೂ ಮಲ್ಟಿಪ್ಲೈ ಮಾಡಿದಾಗ 176 × 10⁻⁻10 ಆಗ್ತದೆ. ಹಾಗಾದ್ರೆ ರೋ = 1.76 × 10⁻⁸ ಓಮ್ ಪರ್ ಮೀಟರ್ ಅಲ್ಲ ಓಮ್ ಮೀಟರ್. ಹೌದಾ, ಇಷ್ಟು ಉತ್ತರ ಬರ್ತದೆ. ಇನ್ನು ಕ್ವಶನ್ ಮೇನ್ ನಂಬರ್ 5, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 11ನೇ ಪ್ರಶ್ನೆ, ಕೆಳಗಿನ ವಿದ್ಯಮಾನಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಮೊದಲನೇದು ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವುದು. ಇದು ಯಾಕೋ ಭಾಳ ಇಂಪಾರ್ಟೆಂಟು. ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲದರಲ್ಲೂ ಇದು ರಿಪೀಟ್ ಆಗಿದೆ. ಅಂದರೆ ನೀವು ಎನ್ಯುವಲ್ ಎಕ್ಸಾಮಲ್ಲಿ ಬರೆಯುವಂಥ ಸಾಧ್ಯತೆ ಹೆಚ್ಚೈತಿ. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ. ಮಳೆಯಾಗುವಾಗ ವಾತಾವರಣದಲ್ಲಿರುವ ನೀರಿನ ಹನಿಗಳು ಪಟ್ಟಕಗಳಂತೆ ವರ್ತಿಸ್ತವೆ. ಸೂರ್ಯನ ಕಿರಣಗಳು ಈ ಹನಿಗಳ ಮೂಲಕ ಹಾದು ಹೋದಾಗ ವಕ್ರೀಭವನ, ಆಂತರಿಕ ಪ್ರತಿಫಲನ ಮತ್ತು ವರ್ಣ ವಿಭಜನೆಯಿಂದ 7 ಬಣ್ಣಗಳಾಗಿ ವಿಭಜನೆಗೊಳ್ಳುತ್ತದೆ. ಹೀಗೆ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣವು ಕಾಮನಬಿಲ್ಲನ್ನು ಉಂಟು ಮಾಡುತ್ತದೆ. ಸೂರ್ಯನ ಬೆಳಕಿರುವ ಸಮಯದಲ್ಲಿ ಜಲಪಾತದ ಬಳಿ ಅಥವಾ ಕಾರಂಜಿ ಬಳಿ ಸೂರ್ಯ ನಮ್ಮ ಹಿಂದಿರುವಂತೆ ನಿಂತರೆ ಕಾಮನಬಿಲ್ಲನ್ನು ನೋಡಬಹುದು. ಇನ್ನು ನಕ್ಷತ್ರಗಳ ಮಿನುಗುವಿಕೆ. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ. ವಾಯುಮಂಡಲದಲ್ಲಿನ ಗಾಳಿ ಮಾಧ್ಯಮದ ಸಾಂದ್ರತೆಯು ಪದರದಿಂದ ಪದರಕ್ಕೆ ಬದಲಾಗುವುದರಿಂದ ವಕ್ರೀಭವನ ಸೂಚ್ಯಂಕ ಕೂಡ ಬದಲಾಗ್ತದೆ. ಆಗ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಬಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ. ದಿಗಂತದಿಂದ ವೀಕ್ಷಿಸಿದಾಗ ನಕ್ಷತ್ರವು ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣಿಸ್ತದೆ. ಮತ್ತು ನಕ್ಷತ್ರದ ಈ ತೋರಿಕೆಯ ಸ್ಥಾನವು ಸ್ಥಿರವಾಗಿರೋದಿಲ್ಲ, ಅದು ಲಘುವಾಗಿ ಬದಲಾಗ್ತದೆ. ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕಂದಿನಂತೆ ಕಾಣುತ್ತವೆ. ಇದು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ. ಇಲ್ಲೇನಪ್ಪ ಅಂದರೆ ಜಸ್ಟ್ ಏನಿದೆ ಅದನ್ನು ಓದಿ ಹೇಳುವಂಥ ಕೆಲಸ ಮಾಡಿದೆ. ಆದರೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲೂ ಈ ಕ್ವಶನ್ ಇತ್ತು. ಒಂದು ಸ್ವಲ್ಪ ಅಲ್ಲಿ ಏನಪ್ಪ ಅಂದರೆ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ, ನೋಡ್ಕೊಳ್ರಿ. ಸೇಮ್ ಕ್ವಶನ್ ರಿಪೀಟ್ ಆಗಿದೆ ಅಲ್ಲಿ. ಕ್ವಶನ್ ಮೇನ್ ನಂಬರ್ 6, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 5 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಹಾಗಾದರೆ 12, ಒಂದು ವಿದ್ಯುನ್ಮಂಡಲದಲ್ಲಿ ರೋಧಕಗಳನ್ನು ಸರಣಿಯಲ್ಲಿ ಸಂಪರ್ಕಗೊಳಿಸುವುದಕ್ಕಿಂತ ಅವುಗಳನ್ನು ಸಮಾಂತರವಾಗಿ ಸಂಪರ್ಕಗೊಳಿಸುವುದು ಉತ್ತಮ, ಏಕೆ ವಿವರಿಸಿ ಅಂತ ಕೇಳಿದ್ದಾರೆ. ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ವಿಭಜಿಸುವುದರಿಂದ ಪ್ರತಿ ಉಪಕರಣಗಳಿಗೆ ಅವುಗಳ ರೇಟಿಂಗ್ ಅನುಸಾರ ವಿದ್ಯುತ್ ಪ್ರವಾಹ ಪೂರೈಸಲ್ಪಡುತ್ತದೆ. ಸರಣಿ ಜೋಡಣೆಯಲ್ಲಿ ವಿದ್ಯುತ್ ರೋಧ ಹೆಚ್ಚಾಗಿರುತ್ತದೆ, ಆದರೆ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ರೋಧ ಕಡಿಮೆ. ಸರಣಿ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯನಿರ್ವಹಿಸುವುದಿಲ್ಲ, ಆದರೆ ಸಮಾಂತರ ಜೋಡಣೆಯಲ್ಲಿ ಉಳಿದವುಗಳು ಸ್ವತಂತ್ರವಾಗಿ ತಮ್ಮದೇ ಆದ ದಕ್ಷತೆಯೊಂದಿಗೆ ಕಾರ್ಯನಿರ್ವಹಿಸ್ತವೆ.
ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾದ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ಸಮಾಂತರ ಜೋಡಣೆ ಸಹಾಯಕವಾಗಿರುತ್ತದೆ. ಇನ್ನು ಬಿ ಪ್ರಶ್ನೆ ಕೇಳಿದಾರ, ಜೌಲನ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಈ ನಿಯಮದ ಆಧಾರದ ಮೇಲೆ ವಿದ್ಯುತ್ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಇದು ಕೂಡ ಏನಪ್ಪ ಅಂದರೆ ಆಲ್ಟರ್ನೇಟಿವ್ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ ಜೌಲನ್ನ ಉಷ್ಣೋತ್ಪಾದನಾ ನಿಯಮ. ಜೌಲನ್ನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿರ್ತದೆ. ರೋಧಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಹೌದಾ? ಗಣಿತೀಯ ಸೂತ್ರ ಏನಪ್ಪ ಅಂದರೆ ಜೌಲನ್ನ ಉಷ್ಣೋತ್ಪಾದನಾ ನಿಯಮದ್ದು H=I²RT. ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ಟಂಗ್ಸ್ಟನ್ ಅತ್ಯಧಿಕ ರೋಧ ಹೊಂದಿರುತ್ತದೆ. ಇದರಿಂದಾಗಿ ತಂತಿಯ ಹೆಚ್ಚಿನ ಉಷ್ಣ ಉತ್ಪಾದನೆಯಾಗಿ ಬೆಳಕು ಉತ್ಸರ್ಜಿಸುತ್ತದೆ. ಟಂಗ್ಸ್ಟನ್ ಪ್ರಬಲ ಹಾಗೂ ಹೆಚ್ಚಿನ ದ್ರವಣ ಬಿಂದು 3380 ಡಿಗ್ರಿ ಸೆಲ್ಸಿಯಸ್ ಹೊಂದಿರುವ ಲೋಹ ಆಗಿದೆ. ಟಂಗ್ಸ್ಟನ್ ತಂತುವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉಂಟು ಮಾಡುತ್ತದೆ. ಹೆಚ್ಚಿನ ರೋಧಶೀಲತೆ ಹೊಂದಿದೆ. ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಮತ್ತು ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಕಂಡುಬರುತ್ತದೆ. ಹಾಗಾದರೆ ನಾವು ಇಲ್ಲಿವರೆಗೂ ಏನು ಮಾಡಿದ್ವಿಪ್ಪ ಅಂದರೆ 2024-25ನೇ ಸಾಲಿನ ವಿಜ್ಞಾನ, ಅದರಲ್ಲೂ ಭೌತ ವಿಜ್ಞಾನದ ಪಾರ್ಟ್ ಎ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಹೌದಾ? ಸ್ವಲ್ಪದರಲ್ಲಿ ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನದ ಮಾದರಿ ಉತ್ತರಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.